ಗುರು ರಾಘವೇಂದ್ರ ಸ್ವಾಮಿಗಳು ವಿಜಯನಗರ ಸಾಮ್ರಾಜ್ಯದ ರಾಜನಾದ ಕೃಷ್ಣದೇವರಾಯರನ್ನ ಒಂದು ದೊಡ್ಡ ಸಂಕಷ್ಟದಿಂದ ಕಾಪಾಡಿದ್ದು ಹೇಗೆ ಗೊತ್ತಾ? ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯವನ್ನ ಯಶಸ್ವಿಯಾಗಿ ಆಳ್ಬೇಕಾದ್ರೆ ಅವರಿಗೆ ಕುಹುದೋಷ ಆವರಿಸುತ್ತೆ. ಕುಹುದೋಷದಿಂದ ಮಂಚವನ್ನ ಹಿಡಿತಾರೆ ಕೃಷ್ಣದೇವರಾಯರು. ಅವರ ಆಳ್ವಿಕೆಯಲ್ಲಿ ಛಾಯೆಯ ದಿನಗಳು ಶುರುವಾಗುತ್ತೆ. ವಿಜಯನಗರ ಸಾಮ್ರಾಜ್ಯ ಕತ್ತಲಲ್ಲಿ ಮುಳುಗೋಗುತ್ತೆ. ಕೃಷ್ಣದೇವರಾಯರ ಕುಹುದೋಷವನ್ನ ನಿವಾರಣೆ ಮಾಡಲಿಕ್ಕೆ ಮೂಲೆ ಮೂಲೆಗಳಿಂದ ಪಂಡಿತರನ್ನ, ವೈದ್ಯರನ್ನ ಕರೆಸ್ತಾರೆ. ಆದ್ರೂ ಏನೂ ಪ್ರಯೋಜನವಾಗುವುದಿಲ್ಲ. ಆಗ ಕತ್ತಲಲ್ಲಿ ಮುಳುಗಿದ್ದ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ಮಹಾನ್ ಯತಿಗಳ ಆಗಮನವಾಗುತ್ತೆ. ಆ ಮಹಾನ್ ಯತಿಗಳು ರಾಜ್ಯದ ಸ್ಥಿತಿಯನ್ನ ನೋಡಿ ಅದರ ರಾಜ ಆದ ಕೃಷ್ಣದೇವರಾಯರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ರಾಜರ ಕುಹುದೋಷವನ್ನ ನೋಡಿ ಕ್ಷಣ ಮಾತ್ರದಲ್ಲಿ ತಮ್ಮ ಮಂತ್ರ ಶಕ್ತಿಯಿಂದ ಅದನ್ನ ನಿವಾರಣೆ ಮಾಡಿಬಿಡ್ತಾರೆ. ಆಗ ಅಲ್ಲಿದ್ದ ಎಲ್ಲರಿಗೂ ಯತಿಗಳ ಮಂತ್ರದ ಶಕ್ತಿ ಬಗ್ಗೆ ಗೊತ್ತಾಗುತ್ತೆ. ಕೃಷ್ಣದೇವರಾಯರು ಆ ಯತಿಗಳಿಗೆ ಸನ್ಮಾನವನ್ನ ಮಾಡಿ ಗೌರವಿಸ್ತಾರೆ. ಆ ಮಹಾನ್ ಯತಿಗಳು ಬೇರೆ ಯಾರೂ ಅಲ್ಲ, ಗುರು ರಾಘವೇಂದ್ರ ಸ್ವಾಮಿಗಳ 4ನೇ ಅವತಾರವಾದ ವ್ಯಾಸರಾಜ ತೀರ್ಥರು. ನಮ್ಮ ರಾಯರು ಪ್ರತಿ ಜನ್ಮದಲ್ಲೂ ತಮ್ಮ ದಿವ್ಯ ಶಕ್ತಿಗಳಿಂದ ಭಕ್ತರ ಉದ್ಧಾರವನ್ನ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಅವರು ಬೃಂದಾವನಸ್ಥರಾಗಿದ್ರೂ ಕೂಡ ಎಲ್ಲರ ಮನೆಯೊಳಗೂ ಮನದೊಳಗೂ ಇದ್ದಾರೆ ಅಲ್ವಾ ಹೇಳಿ ರಾಯರಿದ್ದಾರೆ.